ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಉದ್ಘಾಟನಾ ಸಮಾರಂಭದಲ್ಲಿ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು, ರುದ್ರಪ್ಪ ವಿರೂಪಾಕ್ಷಪ್ಪ ಬಳ್ಳಾರಿ ಸರ್ ಅವರು, ಮತ್ತು ನೆಹರು ವಾಲೇಕರ್ ಸಾಹೇಬರು, ಸಂಗೂರ್ ಸರ್ ಮತ್ತು ಸಂಕನೂರ್ ಸರ್ ಅವರು ಎಲ್ಲ ಶಾಸಕರು ಇಲ್ಲಿ ಸೇರಿದ್ರು. ನಾವು ಬಸಣ್ಣ ಮತ್ತು ಮಡಿವಾಳ ಸರ್, ಪರಮೇಶಣ್ಣ ಎಲ್ಲರ ನೇತೃತ್ವದಲ್ಲಿ ಇಲ್ಲಿ ಬಂದು ಅವ್ರಿಗೆ ಹಾವೇರಿ ಜಿಲ್ಲೆಯಲ್ಲಿ ಹೋರಿ ಹಬ್ಬ ಆಚರಣೆ ಮಾಡೋಕ್ಕೆ ಅನುಮತಿ ನೀಡಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೋಮ್ ಮಿನಿಸ್ಟರ್ ಆದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ನಾವು ಇದನ್ನು ಚೀಫ್ ಮಿನಿಸ್ಟರ್ ಜೊತೆ ಯಡಿಯೂರಪ್ಪರವ್ರ ಜೊತೆ ಮಾತನಾಡಿ ನಿಮ್ಮನ್ನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ರಾಣೆಬೆನ್ನೂರು MLA ಆದಂಥ ಅರುಣ್ ಕುಮಾರ್ ಸರ್ ಅವರು ನೀವು ಹೋರಿ ಹಬ್ಬವನ್ನು ಆಚರಿಸಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಸಂಕನೂರ್ ಸರ್ ಅವರು ಓಪನ್ಲಿ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಮತ್ತು BC ಪಾಟೀಲ್ ಸರ್ ಅವ್ರ ಕಡೆನೂ ನಮ್ಮ ಸಂಘಟನೆದವ್ರು ಹೋದಾಗ ಅವರು ನೀವು ಹೋರಿ ಹಬ್ಬವನ್ನು ಆಚರಿಸಿ ನಾವು ನಮ್ಮ ಬೆಂಬಲ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಯುವಕರಿಗೆ ಹೇಳೋದು ಒಂದೇ ಮಾತು, ಎಲ್ಲರ ಸಪೋರ್ಟ್ ತೊಗೊಂಡು ಪೊಲೀಸರ ಜೊತೆ ಕೋಆಪ್ರೇಟ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ನಾವು ನಾಳೆ SP ಸಾಹೇಬ್ರ ಕಡೆನೂ ಹೋಗ್ತಾ ಇದ್ದೀವಿ. ಅವರು ಮತ್ತು DC ಸಾಹೇಬ್ರ ಅನುಮತಿನೂ ತಗೊಂಡು ಅವರ ಏನಂತೀರಿ ಗೈಡ್ಲೈನ್ಸ್ ಏನು ಕೊಡ್ತಾರ ಅದನ್ನು ಫಾಲೋ ಮಾಡ್ಕೊತ ಮುಂದೆ ಹೋಗ್ತೀವಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿಯಾಗಿ ನಮ್ಮ ನಾಯಕ್ ಸರ್ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇವತ್ತೇನಪ್ಪ ಅಂದ್ರೆ ಈ ಒಂದು ಹೋರಿ ಹಬ್ಬ ಉಳಿಸ್ಬೇಕಂತ ಇಷ್ಟೆಲ್ಲ ಯುವಕರು ಬಂದ್ರಿ, ಅವ್ರಿಗೆ ಮತ್ತೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ನೀವಿತ್ತನೇ ಹೋರಿ ಹಬ್ಬ, ನೀವೆಲ್ಲರೂ ಇನ್ನೂ ಹೆಚ್ಚಿನ ಜನ ಬರಬೇಕು. ಆದರೆ ಅದ್ರ ತಕ್ಕಂಗೆ ಆರಕ್ಷಕ ಠಾಣೆದರು ಪೊಲೀಸರು ಅವರಿಗೆ ನಾವು ಹೋರಿ ಹಬ್ಬ ಮಾಡಬೇಕಾರೆ ಇನ್ನು ಮುಂದೆ ಎಲ್ಲರೂ ಮಾಸ್ಕ್ ಕಂಪಲ್ಸರಿ ನಾವು ಹಾಕೊಳ್ಳೋಣ. ಬಂದಾಗ ಸರ್ ನಾನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನಿ, ನಾನು ಮಾಸ್ಕ್ ಹಾಕಿದ್ದೀನಿ, ನಾನು ಹೋರಿ ಹಬ್ಬ ಮಾಡೋಕೆ ಏನು ತೊಂದರೆ ಅಂತೇಳಿ ಸ್ವತಃ ನಾವು ಕರೆಕ್ಟಿದ್ದು ಅವ್ರಿಗೆ ಪ್ರಶ್ನೆ ಮಾಡೋಣ. ಇವತ್ತಿನ ದಿವಸ ನಿಜವಾಗ್ಲೂ ನಾವು ಭಾಳ ಖುಷಿ ಪಡಬೇಕು. ಅರುಣ್ ಕುಮಾರ್ ಪೂಜಾರ್ ಅವರು ನೀವು ಮಾಡಿರಿ, ನಾ ಇದೆ ನಿಮ್ಮ ಹಿಂದೆ, ಬೇಕಾದ ಬರಲಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ವಿರೂಪಾಕ್ಷಣ್ಣ ಬಳ್ಳಾರಿ ಅವರು ಸಪೋರ್ಟ್ ಮಾಡಿದ್ದಾರೆ. BC ಪಾಟೀಲ್ ಸಾಹೇಬರು ನೀವು ಮಾಡಿರಿ, ನಾವು ಅನುಮತಿ ಮಾಡ್ತೀವಿ. ಗೃಹ ಸಚಿವರು ಇದು ಕರ್ನಾಟಕ ತೀರ್ಪು, ಇದು ರಾಜ್ಯದಾದ್ಯಂತ ಇದು ಒಂದು ಹೋರಾಟ ಸಂಬಂಧ ನಾನು ಪ್ರಸ್ತಾವನೆ ಮಾಡ್ತೀನಿ. CM ಅವ್ರ ಜೊತೆ ಮಾತಾಡ್ತೀನಿ. ನಾನು ನಿಮಗೆ ಏನೋ ಮಾಡಿ ಹೋರಿ ಹಬ್ಬ ಮಾಡೋಕ್ಕೆ ಅನುಮತಿ ಮಾಡಿಸ್ಕೊಡ್ತೀನಿ ಅಂತೇಳಿ ಇವತ್ತಿನ ದಿನ ನಾನು ನಮಗೆ ಮಾತು ಕೊಟ್ಟಿದ್ದಾರೆ. ನಮ್ಮ SP ಸಂಕನೂರ್ ಸಾಹೇಬರು ನನ್ನ ಲೆಟರ್ ಪ್ಲಾನ್ ಅವ್ರಿಗೆ SP ಸಾಹೇಬ್ರಿಗೂ DC ಸಾಹೇಬ್ರಿಗೂ ಲೆಟರ್ ಇವತ್ತೇ ನಾನು ಟೈಪ್ ಮಾಡಿ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಎಲ್ರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ. ಅಷ್ಟೇ ಅಲ್ದ ನಾವೇನಪ್ಪ ಇವತ್ತಿನ ದಿವಸ ಇಲ್ಲಿ ಬಂದು ಇಷ್ಟೆಲ್ಲ ಹೋರಿ ಹಬ್ಬ ಮಾಡಿದವ್ರಿಗೂ ಹೋರಿ ಹಬ್ಬದವ್ರಿಗೂ ಏನು ಬಂದಾರ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಇನ್ನೂ ಹೆಚ್ಚಿನ ಜನ ಬರಬೇಕು. ಆದರೆ ಇವತ್ತಿನ ದಿನ ಕಡ್ಡಾಯವಾಗಿ ಎಲ್ಲರೂ ಹಬ್ಬದಾಗ ಮಾಸ್ಕ್ ಧರಿಸ್ರಿ, ಎಲ್ಲರೂ ಶಾಂತಿಯುತಾಗಿರ್ರಿ, ಯಾರು ಗಲಾಟೆ ಮಾಡಬೇಡ್ರಿ, ಯಾರು ಜಗಳ ಮಾಡ್ಕೊಬೇಡ್ರಿ, ತಮ್ಮ ವೈಯಕ್ತಿಕ ಜಗಳನ್ನ ಅಲ್ಲಿಡ್ರಿ. ಹೋರಿ ಹಬ್ಬದ ದಿವಸ ಖುಷಿಯಿಂದ ಹೋರಿ ಹಬ್ಬ ಆಚರಿಸೋಣ ಮಾಡೋಣ, ನಮ್ಮ ರೈತರ ಹಬ್ಬ ಉಳಿಸೋಣ ಅಂತೇಳಿ ಬೆಳೆಸೋಣ. ಜೈ ಹೋರಿ ಹಬ್ಬ. ನಮ್ಮ MS ನಾಯಕ್ ಸಾಹೇಬ್ರು ಒಂದು ಫೋನ್ ಹಚ್ಚಿದ್ದಾರೆ. ಎಲ್ಲ ರೈತ ಸಮಾಜದವರು ಎಲ್ಲರೂ ಬಂದು ನಮ್ಮ ಹೋರಿ ಹೋರಾಟ ಸಮಿತಿ ಅಲ್ಲಿ ಹೋರಿ ಮಾಲಕರು ರೈತರು ಆಮೇಲೆ ಅದೇ ರೀತಿಯಿಂದ ಎಲ್ಲ ಹಿಂಗೆ ನಾವು ಒಗ್ಗಟ್ಟಾಗಿ ಹೋರಿ ಹಬ್ಬ ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ಮುಂದೆ ನಾಳೆ ಅವ್ರ ಮುಖಾಂತರ ಏನು ಹೋರಿ ಹಬ್ಬದ ಹೋರಾಟಕ್ಕೆ ಹಾವೇರಿ ರೈತ ಸಂಘದ CM ನಾಯಕಣ್ಣರೇ ಮೊದಲ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ರೈತ ಸಂಘದ ಮೇಲೆ ಅಧ್ಯಕ್ಷ ಇದ್ರಿಂದ ನಮ್ಮ ಹೋರಾಟ ಅವ್ರು ಅಂದ್ರೆ ನೀವು ಮಾಡೋಣ, ನಿಮ್ಮ ಕೈ ಜೊತೆ ಇರ್ತೀನಿ ಅಂತ ಸಪೋರ್ಟ್ ಮಾಡೋಣ. ನಾವು ಬೇರೆ ಯಾರಿಗೂ ಹೇಳೋಲ್ಲ. ಮೇನ್ ಅವ್ರಿಗೆ ನಮ್ಮ ನಾಯಕರವರು ನಮ್ಮ ಜೊತೆ ಕೈ ಜೋಡಿಸಿ ನಾವು ಹೊಟ್ಟೆ ಹಬ್ಬ ಮಾಡೇ ತಿರ್ತೇವೆ. ಯಾವ ಕಾರಣಕ್ಕೂ ಅನ್ಯತೆ ಭಾವಸೆ ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಹೋರಿ ಹಬ್ಬ ಮಾಡೋಣ. ನಿಮ್ಮೂರ ನೀವು ಮಾಡಿರಿ. ಏನೇ ಕಷ್ಟ ಅಲ್ಪ ಸ್ವಲ್ಪ ತೊಂದರೆಗಳು ಬಂದರೆ ನಮ್ಮ ನಾಯಕ ಸರ್ ಜೊತೆ ನಮ್ಮ ಜೊತೆ ನಿಂತಿರ್ತಾರೆ. ಅವ್ರ ಮಾರ್ಗದರ್ಶನ ನಾವು ಹೋರಿ ಹಬ್ಬ ಮಾಡೋಕೆ ನಾವು ಮುಂದಾಗೋಣ ಅಂತ ನನ್ನ ಮಾತು ಮುಗಿಸ್ತೇನೆ. ಪರಮೇಶಣ್ಣ ನನ್ನ ಗೋಡೆ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀನಿ.